ನಮಸ್ತೆ ವೀಕ್ಷಕರೇ, ಹವ್ಯಾಸದ ಅಡಿಗೆ ಮನೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಶ್ರೀನಿವಾಸ್ ಕನಕಪುರ ಮಾಡುವ ನಮಸ್ಕಾರಗಳು. ಈ ದಿನ ಒಂದು ಒಳ್ಳೆ ರೆಸಿಪಿನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರೆಡಿಯಾಗಿ ಕುಂತಿದ್ದೀನಿ. ಏನಂತ ಹೇಳಿದ್ರೆ ಫಿಶ್ ತವಾ ಫ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೀನಿ. ನಿಮ್ಗೆಲ್ಲರಿಗೂ ಏನಿದೆ ಅದನ್ನು ಮಾಡೋದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೆ ನೀವು ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋದಕ್ಕೆ ನೀವು ಸಿದ್ಧವಾಗಿರಿ. 1 kg ಮೀನು ತೊಗೊಂಡಿದ್ದೀನಿ, ಜಿಲೇಬಿ ಮತ್ತು ಟೈಗರು. ನೋಡಿ, ಇದು ಉಪ್ಪು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಹಸಿಮೆಣಸಿಕಾಯಿ ಚಟ್ನಿ, ಇದನ್ನು ಕುಟ್ಟಿ ಪುಡಿ ಮಾಡಿದ್ದೀನಿ. ಇದು ಬಂದು ಕರಿಮೆಣಸು. ನೋಡಿ, ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಳಸ್ತಲೇ ಏನಿಲ್ಲ ಮಾಡಬೇಕು ಡ್ರೈ ಆಗಿ, ಅದಕ್ಕೋಸ್ಕರ ನಾನು ಎಣ್ಣೆ ಜಾಸ್ತಿ ಬಳಸೋದಿಲ್ಲ. ನೋಡಿ, ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನೀಗ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಎಲ್ಲೂ ಮಿಕ್ಸ್ ಮಾಡಿ ಎಲ್ಲ ಕಲಸಿದ್ರೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನಾವು ಮೀನಿಗೆ ಹಾಕೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಹಾಕ್ತಾಯಿದ್ದೀನಿ ನಾನೀಗ. ಈ ಥರ ಮೇಲೆಲ್ಲ ಹಾಕಬೇಕು. ಮತ್ತು ಅದೇ ಥರ ಎಲ್ಲ ಕಡೆಯೂ ಒಳಗಡೆ ಎಲ್ಲನೂ ಒಂದು ಸ್ವಲ್ಪ ಬೆಳ್ಳಾಕಿ ಕ್ಲೀನಾಗಿ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲಿ ನಿಂಬೆಹಣ್ಣು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಖಾರನೂ ಅಷ್ಟೇ ಇರುತ್ತೆ, ಮತ್ತು ನಿಂಬೆಹಣ್ಣು ಅಷ್ಟೇ ಹುಳಿ ಬರ್ತಾ ಇರುತ್ತೆ, ಮತ್ತು ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಒಳಗಡೆ ಎಲ್ಲ ಕ್ಲೀನಾಗಿ ಹಾಕಬೇಕು. ಆ ಥರ ನಿಧಾನವಾಗಿ ಮುಳ್ಳಿರ್ತದೆ ಒಂದೊಂದು ಸರಿ ನೋಡ್ಕೊಳ್ಳಿ, ಹುಷಾರಾಗಿ ಚೆನ್ನಾಗಿ ಹಾಕಿ. ಈ ಥರ ಈಗ ನೋಡಿ ರೆಡಿ ಆಯಿತು. ಈಗ ಸ್ಟಾರ್ಟ್. ನೋಡಿ, ನಾನೀಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಹೆಂಚು ಮಡಗಿದ್ದೀನಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಕೊತೀನಿ ಇದಕ್ಕೆ, ಯಾಕಂದರೆ ಹೆಂಚು ಹಿಡಿಬಾರ್ದು ಅಂತೇಳಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ. ಒಂದು ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಈ ಈರುಳ್ಳಿಲಿ ಒಂದು ಸ್ವಲ್ಪ ಎಣ್ಣೆ ಎತ್ಕೊಂಡು ನಾನೇನು ಮಾಡ್ತೀನಿ, ಹೆಂಚಿಗೆ ಈ ಥರ ಎಲ್ಲ ಸ್ವಲ್ಪ ಉಜ್ತೀನಿ. ಉಜ್ಜೋದ್ರಿಂದ ನಿಮಗೆ ಮೀನು ಮತ್ತು ಯಾವುದೇ ಕಾರಣಕ್ಕೂ ಹೆಂಚಲ್ಲಿ ಹಿಡಿಯೋದಿಲ್ಲ. ಆಯಿತು. ನೋಡಿ, ನಾನೀಗ ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ತಿರುವಾಗ್ತಾ ಇದ್ದೀನಿ. ಒಂದು ಸೈಡ್ ಇರೋದು ಇನ್ನೊಂದು ಸೈಡ್ಗೆ ಒಂದು ಸ್ವಲ್ಪ ಇದಿದ್ರೂ ನೋಡ್ಕೊಂಡು ನಿಧಾನವಾಗಿ ತೆಗೀರಿ, ಯಾಕಂದರೆ ಇದಾಗ್ಬಿಡುತ್ತೆ ಒಂದೊಂದು ಸರಿ ಟಚ್ಚಾಗಿರುತ್ತಲ್ಲ. ಅದರಿಂದ ಒಂದು ಸ್ವಲ್ಪ ನಿಮಗೆ ತಿರುವಾಕ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ರೋಸ್ಟ್ ಆಗಿದೆ, ಅಲ್ಲಿ ಈ ಥರ ರೋಸ್ಟ್ ಆಗಿದೆ. ಇದನ್ನು ಸೇಮ್ ಇದೇ ಥರ ಒಂದು ಸ್ವಲ್ಪ ಲೈಟಾಗಿ ಉರಿ ಕೊಟ್ಕೊಂಡು ನೀವು ಈ ಥರ ಮಾಡಿಕೊಂಡ್ರೆ ಈ ಥರ ರೋಸ್ಟ್ ಆಗುತ್ತೆ. ಅದರ ಮೇಲೆ ನಾನು ಏನು ಮಾಡ್ತೀನಿ, ಸಪ್ರೇಟಾಗಿ ಎಕ್ಸ್ಟ್ರಾ ಒಂದು ಕೆಂಪು ಚಟ್ನಿ ಮಾಡಿದ್ದೀನಿ, ಅದನ್ನು ಹಾಕ್ಬೋದು. ಯಾವ ಥರ ಅದನ್ನು ಹೆಂಗೆ ಮಾಡಿದ್ದೀನಿ ಅಂತ ಅದನ್ನು ಹೇಳ್ತೀನಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಿಮಗೆ ಏನಾರ ಆ ಥರ ತಳ ಹಿಡಿಯುತ್ತೆ ಅಂತ ನಿಮ್ಗೆ ಏನು ಅನಿಸಿದ್ರೆ ಒಂದು ಸ್ವಲ್ಪ ಎಣ್ಣೆನ ನೀವು ಈ ಹೆಂಚಿಗೆ ಬಳಸ್ಕೊಳ್ಳಿ, ಏನಾಗಲ್ಲ, ರೋಸ್ಟ್ ಆಗುತ್ತೆ. ನೋಡಿ, ಇಷ್ಟೇ. ಒಂದು ಸೆಕೆಂಡ್. ಇದನ್ನು ಒಂದು ಸ್ವಲ್ಪ ನೀವು ಆವಾಗ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ, ಇದರೊಳಗೆ ಇರುವಂಥ ತೇವಾಂಶ ನೀರು ಎಲ್ಲನೂ ಒಂದು ಸ್ವಲ್ಪ ಹೋಗೋವರೆಗೂ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾಯಿದೆ. ಈ ಥರ ಅವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಮಾಡಿ. ನೋಡಿ, ಸೈಡಲ್ಲೆಲ್ಲ ನೀರೆಲ್ಲ ಬರ್ತಾಯಿದೆ, ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಆ ಥರ ಏನಾಗುತ್ತೆ, ರೋಸ್ಟ್ ಆಗುತ್ತೆ. ಅದರೊಳಗಿರೋ ನೀರಲ್ಲಿ ಏನಾಗುತ್ತೆ, ಮೀನು ಚೆನ್ನಾಗಿ ಬೇಯುತ್ತೆ. ರೋಸ್ಟ್ ಆಗಿ ನಿಮ್ಗೆ ಏನಾಗುತ್ತೆ, ಸುಕ್ಕ ಥರ ಆಗುತ್ತೆ. ರೋಸ್ಟ್ ಆದಾಗ ಸುಕ್ಕ ಥರ ಆಗಿ ಏನಾಗುತ್ತೆ, ನಿಮಗೆ ತಿನ್ನೋದಕ್ಕೆ ಗಟ್ಟಿಯಾಗಿ ಸಿಗುತ್ತೆ, ಮತ್ತು ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಒಂದು ಚಟ್ನಿ ಮಾಡಿದ್ದೀನಿ. ಇದಕ್ಕೆ ನೀವು ಮಾಮೂಲಿ ಚಿಲ್ಲಿ ಪೌಡರು ಮತ್ತು ಒಂದು ಅಥವಾ 2 ನಿಂಬೆಹಣ್ಣು ರಸ, ಒಂದು ಸ್ವಲ್ಪ ಉಪ್ಪು, ಅದನ್ನು ಹಾಕ್ಕೊಂಡು, ಖಾರ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅನ್ನೋರಿಗೆ ಅದನ್ನು ಹಾಕ್ಕೊಳ್ಳಿ. ನಾವು ಹಾಕ್ಕೊತೀವಿ, ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ, ಈ ಥರ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀವು ಈ ಥರ ಎಲ್ಲನೂ ಒಂದು ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆ 2 ಸೈಡು ಮಾಡಿ. ಅವಾಗ ನಿಮಗೆ ಒಳಗಡೆ ಹಾಕಿರೋ ಖಾರಕ್ಕಿಂತ ಇನ್ನು ಮೇಲ್ಗಡೆ ಹಾಕೋ ಖಾರ, ಕೆಂಪು ಚಟ್ನಿ ಖಾರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ರೋಸ್ಟ್ ಆದಮೇಲೆ ಹಾಕಿ, ಯಾವಾಗ ರೋಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಹಾಕ್ಬಿಡಿ. ಯಾವಾಗ ಏನಾಗುತ್ತೆ, ಎಲ್ಲ ಹಿಡ್ಕೊಬಿಡುತ್ತೆ ಅಲ್ಲಿ ಒಂದು ಸ್ವಲ್ಪ. ಅದಕ್ಕೋಸ್ಕರ ಒಂದು ಕಡೆ ರೋಸ್ಟ್ ಆದಮೇಲೆ ಈ ಕಡೆ ಹಾಕ್ಕೊಂಡು ಎಲ್ಲ ಕಡೆ ನೀವು ಒಂದು ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ನೋಡೋಕ್ಕೊಂಥರ ರೆಡ್ ಆಗೂ ಕಾಣುತ್ತೆ, ಒಂದು ಸ್ವಲ್ಪ ಚೆನ್ನಾಗೂ ಇರುತ್ತೆ. ಟೇಸ್ಟು ಖಾರ ಜಾಸ್ತಿ ಬರುತ್ತೆ, ತಿನ್ನೋರಿಗೆ ಭಾಳ ಮಜವಾಗಿರುತ್ತೆ.
ನೋಡಿದ್ರಲ್ಲ ಈ ಥರ ಮಾಡ್ಕೊಬಿಡಿ. ಆವಾಗ ಆ ಕಡೆ ರೋಸ್ಟ್ ಆಗ್ತಾ ಇರುತ್ತೆ. ರೋಸ್ಟ್ ಆದಮೇಲೆ ಮತ್ತೆ ಅದ್ರ ಕಡೆನೂ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಇದಕ್ಕೆ ಒಂದೇನಂದರೆ ಸೈಡ್ಸ್ ಅಂತ ಅಂದ್ಬಿಟ್ಟು ನಾನು ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಈರುಳ್ಳಿನ ಈ ಥರ ಎಲ್ಲ ಉದ್ದುದಕ್ಕೆ ಈ ಥರ ಸಣ್ಣ ಸ್ಲೇಸ್ ಆಗಿ ಏನಿಲ್ಲ ನಾನು ಈ ಥರ ಉತ್ತರಿಸಿದ್ದೀನಿ. ಈ ಥರ ಉತ್ತರಿಸ್ಬಿಟ್ಟು ಇದಕ್ಕೆ ನಿಂಬೆಹಣ್ಣು 1 ಅಥವಾ 2 ನಿಂಬೆಹಣ್ಣು ಹಾಕ್ಬಿಟ್ಟು ಫುಲ್ಲಾಗಿ ಹಿಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೇಸ್ಟ್ ಯಾವ ಥರ ಬೇಕು ಮುಂದೆ ಆ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಬಿಡಿ. ಈ ಥರ ಕಲಸಿ ಮಡಗ್ಬಿಟ್ಟು ಅದನ್ನು ನೀವು ಸರ್ವ್ ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರೂ ಪಕ್ಕದಲ್ಲಿ ಏನಿಲ್ಲ ಸೈಡ್ಸಲ್ಲಿ ಏನಿಲ್ಲ ಅಂದ್ರೂ ಸ್ವಲ್ಪ ಈ ಥರ ಮಡಗಿ ಮೀನು ಜೊತೆಗೆ ಹುಳಿ ಮತ್ತು ಇದು ಈರುಳ್ಳಿ ಇರೋದ್ರಿಂದ ತಂಪು ಚೆನ್ನಾಗಿರುತ್ತೆ. ಅದಕ್ಕೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿರ್ತದೆ. ಇದನ್ನು ಏನಿಲ್ಲ ಮೀನಿಗಿನ ಇದನ್ನೇ ಜಾಸ್ತಿ ಖಾಲಿ ಮಾಡಿಬಿಡ್ತಾರೆ, ಮಕ್ಕಳೆಲ್ಲ ತಿಂತಾರೆ, ಚೆನ್ನಾಗಿರುತ್ತೆ. ಇದೊಂದು ಸೈಡ್ ಡಿಶ್ ಅಂತ ಮಾಡ್ಕೊಳ್ಳಿ, ಆವಾಗ ಹೀಟ್ ಆಗಲ್ಲ ಮತ್ತು ಚೆನ್ನಾಗಿರುತ್ತೆ. ತೋರಿಸ್ತೀನಿ ಮುಂದೆ ಕಂಟಿನ್ಯೂ ನೋಡಿ. ನೆಕ್ಸ್ಟ್ ಒಂದು ತಿರುವಾಗ್ತಾ ಇದ್ದೀನಿ, ನೋಡಿದ್ರ ಯಾವ ಥರ ರೋಸ್ಟ್ ಆಗಿದೆ. ಸೂಪರ್ ಅಲ್ಲ? ಈ ಥರ ಪ್ರೆಸ್ ಮಾಡಿ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ನೀರು ತೇವಾಂಶ ಇದ್ರೂ ಹೋಗುತ್ತೆ ಈಚೆ, ಅವಾಗ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ಈಗ ಈ ಕಡೆ ಸೈಡು ಒಂದು ಸ್ವಲ್ಪ ಕೆಂಪು ಚಟ್ನಿ ಹಾಕ್ತೀನಿ. ಖಾರ ತಿನ್ನೋರು ಹಾಕ್ಕೊಳ್ಳಿ, ಖಾರ ತಿನ್ನಲ್ಲ ಅನ್ನೋರು ಏನು ಬೇಕಾಗಿಲ್ಲ. ಲೋ ಫ್ಲೇಮ್ ಕೊಟ್ಟಾದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಹೆವಿ ಕೊಟ್ಕೊಳ್ಳಿ, ಜಲ್ದಿ ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೇನಾಯಿತು 2 ನಿಮಿಷ. ಓಕೆ, ಡನ್. ಮೀನು ತಿನ್ನೋದು ಒಂಥರ ಮಜಾ. ತುಂಬ ಖಾರ ಇರಬೇಕು, ಹುಳಿ ಹಾಕಂತ ಇರಬೇಕು, ಈರುಳ್ಳಿ ಸೈಡ್ಸಲ್ಲಿ ಇಟ್ಕೋಬೇಕು. ತಿಂತಾ ಇದ್ರೆ ಒಂದ್ರ ಜೊತೆ ಒಂದು ಅನ್ನಂಗೆ ಏನಿಲ್ಲ, ಸೈಲೆಂಟಾಗಿ ಹೋಯ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಈಗ ರೆಡಿಯಾಗಿದೆ ತವಾ ರೋಸ್ಟ್. ಈಗ ಇದನ್ನು ಡೈರೆಕ್ಟಾಗಿ ನಾನು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನೋಡಿ, ಈರುಳ್ಳಿ ಮತ್ತು ನಿಂಬೆಹಣ್ಣು, ಅದಾಗಲೇ ಹೇಳಿದ್ನಲ್ಲ, ನಿಂಬೆಹಣ್ಣು ಮತ್ತು ಉಪ್ಪು ಈರುಳ್ಳಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಅದು ಬೇಕು ಅಂದರೆ ಖಾರ ಜಾಸ್ತಿ ಆಗುತ್ತೆ ಅಂದರೆ ನಿಂಬೆಹಣ್ಣು ಬಳಸ್ಕೊಳಂಗಿದ್ರೆ ಬಳಸ್ಕೋಬೋದು. ನೋಡಿ, ನಾನು ಡೈರೆಕ್ಟಾಗಿ ಏನಿಲ್ಲ ಮೀನನ್ನ ಸರ್ವ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ದಿನ ನಾನು ಮಾಡಿರೋ ಅಂಥದ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.